ಶರವಣ ಅವರಿದ್ದಾರೆ ಸರ್, ನಮಸ್ಕಾರ. ಬ್ರದರ್ ಸರ್, ಈ ಸಂದರ್ಭದಲ್ಲಿ ದೇವೇಗೌಡರ ಜೊತೆ ಯಾವಾಗಲೂ ಕೂಡ ಜೊತೆಯಾಗಿದ್ದವರು, ಏನೇ ಇದ್ದರೂ ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ಜೊತೆಯಾಗಿಯೇ ಓಡಾಟವನ್ನು ಮಾಡ್ತಿದ್ರು. ಬಟ್ ಈಗ ಚೆನ್ನಮ್ಮ ಇನ್ನಿಲ್ಲ ಅನ್ನುವಂಥದ್ದು, ನೀವು ಅವ್ರ ಜೊತೆ ಕಳೆದಿರುವಂಥ ಕ್ಷಣಗಳನ್ನು ಯಾವ ರೀತಿಯಾಗಿ ನೆನಪು ಮಾಡ್ತೀರಿ ಸರ್? ಚೆನ್ನಮ್ಮಾಜಿಯವರು ಇವತ್ತು ವಿಧಿವಶರಾಗಿರತಕ್ಕಂಥದ್ದು ನನಗಂತ ದೊಡ್ಡ ಆಘಾತ ಆಗಿದೆ. ನನ್ನಂತ ಕಾರ್ಯಕರ್ತರಿಗೆ ಹಿಂಗ ಆಗಿದ್ರೆ ದೇವೇಗೌಡರು ಸಾಹೇಬ್ರಿಗೆ ಅವ್ರಿಗೆ ಎಷ್ಟು ದೊಡ್ಡ ಆಘಾತ ಆಗಿರುತ್ತೆ ಅನ್ನೋದನ್ನ ನಾನು ಊಹೆ ಮಾಡಕ್ಕೂ ಆಗಲ್ಲ. ನಿಜ. ಈ ಇಳಿಯ ವಯಸ್ಸಿನಲ್ಲಿ ಕೂಡ ಜೊತೆಯಲ್ಲಿ ನಿಂತು ದೇವೇಗೌಡರಿಗೆ ದೊಡ್ಡ ಶಕ್ತಿಯಾಗಿ ಇದ್ದಿರತಕ್ಕಂಥದ್ದು ಚೆನ್ನಮ್ಮಾಜಿ ಅವರು. ಅವರ ವ್ಯಕ್ತಿತ್ವ ಆಗ್ಲಿ, ಅವರ ಸಜ್ಜನಿಕೆ ಆಗ್ಲಿ, ಅವರ ದೈವಿಕ ಸ್ವರೂಪ ಆಗ್ಲಿ, ಅವರಿಗೆ ಅವರೇ ಚಾಟಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಮಹಾ ತಾಯಿಯನ್ನ ಇವತ್ತು ನಾವು ಕಳ್ಕೊಂಡಿದೀವಿ. ಬಹುಶಃ ಯಾರೇ ಮನೆಗೆ ಬರ್ಲಿ ಅವ್ರಿಗೆ ಅವರ ಕಷ್ಟಗಳನ್ನ ಕೇಳೋದಾಗ್ಲಿ, ಅವ್ರಿಗೆ ಸ್ಪಂದಿಸುವಂತ ಗುಣ ಆಗ್ಲಿ, ಅವ್ರಿಗೆ ಏನ್ ಬೇಕು, ತಿಂಡಿ ಬೇಕಾ, ಊಟ ಬೇಕಾ ಅಂತ ಹೇಳಿ ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಬಡಿಸೋದಾಗ್ಲಿ, ದೊಡ್ಡ ಒಂದು ಸರಳ ಜೀವಿ ಜೊತೆಗೆ ಸ್ಪಂದಿಸುವಂತ ಗುಣ ಅವರಲ್ಲಿ ನಾನು ತುಂಬಾ ನೋಡಿದ್ದೀನಿ, ತುಂಬಾ ಕಲ್ತಿದ್ದೀನಿ. ಯಾಕೆಂದ್ರೆ ಅಮ್ಮನವ್ರನ್ನ ನಾನು ಕಳೆದ 30 ವರ್ಷಗಳಿಂದ ನಾನು ಬಲ್ಲೆ. ಅವರ ಮನೆ ಮಗನಾಗಿ ನನ್ನನ್ನು ಕೂಡ ಸ್ವೀಕಾರ ಮಾಡಿದ್ರು. ಯಾವಾಗ್ಲೇ ಹೋಗ್ಲಿ, ಬನ್ನಿ ಶರವಣ ಅವರೇ ಹೇಗಿದ್ದೀರಿ, ಮನೆಯವರೆಲ್ಲ ಚೆನ್ನಾಗಿದಾರ, ಊಟ ಮಾಡಿ ಅಂತೇಳಿ ತುಂಬಾ ಸೌಜನ್ಯತೆಯಿಂದ ನಮ್ಮನ್ನೆಲ್ಲ ಕೂಡ ಮಾತಾಡ್ಸೋರು, ನೋಡೋರು, ಮನೆ ಬಾಗ್ಲಿಗೆ ಯಾರೇ ಬರ್ಲಿ ಅವರ ಕಷ್ಟಗಳಿಗೆ ಸ್ಪಂದಿಸೋರು. ಈ ರೀತಿಯಲ್ಲಿ ಅವರ ಜೀವನವನ್ನ ಅವ್ರು ನಡೆಸ್ಕೊಂಡು ಬಂದಿದ್ರು. ಒಬ್ಬ ಮುಖ್ಯಮಂತ್ರಿಯ ಧರ್ಮಪತ್ನಿಯಾಗಿ, ಒಬ್ಬ ಪ್ರಧಾನ ಮಂತ್ರಿಯ ಧರ್ಮಪತ್ನಿಯಾಗಿ ಯಾವತ್ತೂ ಕೂಡ ಅವರು ಆ ಒಂದು ವಿಚಾರದಲ್ಲಿ ಅವರು ಎಲ್ಲಿ ಕೂಡ ರಾಜಕೀಯವಾಗಿ ಆಗ್ಲಿ, ಮತ್ತೊಂದಾಗ್ಲಿ, ಅವ್ರು ಎಲ್ಲಿ ಕೂಡ ಅದನ್ನ ತೋರ್ಪಡೆ ಮಾಡಿಲ್ಲ. ಜೊತೆಗೆ ಯಾವುದೇ ತರ ಪ್ರಚಾರನೂ ತಗೊಂಡಿಲ್ಲ. ಅವರು ಒಳ್ಳೆ ರೀತಿಯಲ್ಲಿ ಒಬ್ಬ ಸಂಸ್ಕೃತಿ ಸಂಸ್ಕಾರ ಇರತಕ್ಕಂತ ಒಂದು ತಾಯಿಯಾಗಿ ಎಲ್ಲರನ್ನು ಕೂಡ ನೋಡ್ತಾ ನಡೆಸ್ಕೊಂಡು ಬಂದಿದ್ದಾರೆ. ಅವರಿಂದ ಬಹಳಷ್ಟು ಆಚಾರ ವಿಚಾರಗಳನ್ನ ನಾನು ಕೂಡ ಕಲ್ತಿದ್ದೀನಿ. ಅವರ ಒಂದು ಮಾರ್ಗದರ್ಶನದಲ್ಲೇ ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ ಕೂಡ ನಡೀತಾ ಇರತಕ್ಕಂಥದ್ದು. ಬಡವರಿಗೆ ಸ್ಪಂದಿಸ್ಬೇಕು ಅಂತ ಹೇಳಿ ಅವ್ರು ಹೇಳಿದ ಮೇಲೆ ಅದನ್ನ ನಾನು ಕೂಡ ಮಾಡಿರತಕ್ಕಂಥದ್ದು. ಕಳೆದ 9 ವರ್ಷಗಳಿಂದ ಅದನ್ನ ಕೂಡ ನಡೆಸ್ಕೊಂಡು ಹೋಗ್ತಾ ಇದೀವಿ. ಕಡಿಮೆ ದರದಲ್ಲಿ ಗುಣಮಟ್ಟದ ಊಟವನ್ನ ದೇವೇಗೌಡರು ಸಾಹೇಬ್ರ ಹೆಸರಲ್ಲೇ ಮಾಡ್ತಾ ಇರತಕ್ಕಂಥದ್ದು. ಅದು ಕೂಡ ಅವರ ಒಂದು ಕನಸಾಗಿತ್ತು. ಎಲ್ಲ ರೀತಿಯಲ್ಲಿ ಅವರ ಒಂದು ಮಾರ್ಗದರ್ಶನ, ಅವರ ಆಶೀರ್ವಾದ ನನಗೆ ಯಾವತ್ತೂ ಕೂಡ ಇತ್ತು. ಬಟ್ ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಜಾಸ್ತಿ ಮಾತಾಡಕ್ಕೂ ಆಗಲ್ಲ, ನನಗೂ ಕೂಡ ಭಾವುಕರಾಗಿದ್ದೀವಿ. ಅದರಿಂದ ಇವತ್ತು ಇಂಥ ಒಂದು ಘಟನೆ ನನಗೆ ಊಹೆ ಮಾಡಕ್ಕೂ ಆಗ್ತಾ ಇಲ್ಲ. ಭಗವಂತ ಅವರ ಕುಟುಂಬದವರಿಗೆ, ಅವರ ಅಭಿಮಾನಿಗಳಿಗೆ, JDS ಪಕ್ಷದ ಕಾರ್ಯಕರ್ತರು ಎಲ್ರಿಗೂ ಕೂಡ ಆ ಒಂದು ದುಃಖವನ್ನ ಭರಿಸುವಂತ ಶಕ್ತಿಯನ್ನ ಕೊಡ್ಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಶರವಣ ಸರ್, ನೀವು ಇತ್ತೀಚೆಗೆ ಚೆನ್ನಮ್ಮ ಅವರನ್ನ ಮೀಟ್ ಮಾಡಿದ್ದು ಯಾವಾಗ? ಇತ್ತೀಚೆಗೆ 1 ವಾರ ಮುಂಚೆ, ಲಾಸ್ಟ್ ವೀಕ್ ಅವ್ರನ್ನ ಮನೆಗೆ ಹೋಗಿದ್ದೆ. ಆವಾಗ ನಾನು ದೇವೇಗೌಡರು ಸಾಹೇಬ್ನ ಭೇಟಿ ಮಾಡ್ಬೇಕಾಯ್ತು. ಅವ್ರನ್ನ ಮಾತಾಡಿಸ್ಕೊಂಡು ಮತ್ತೆ ಅಮ್ಮನವ್ರನ್ನ ಕೂಡ ನೋಡಿದಾಗ ಅಮ್ಮ ಅವಾಗ ನನ್ನನ್ನು ಮಾತಾಡಿಸಿದ್ರು. ನಾನು ಅವ್ರನ್ನ ಮಾತಾಡಿಸಿ ಹೇಗಿದ್ದೀರಮ್ಮ ಏನು ಅಂತೆಲ್ಲ ಕೇಳಿ ಮಾತಾಡಿಸ್ಕೊಂಡು ಅವ್ರಿಗೂ ಕೂಡ ಒಂದು ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ನಾನು ಬಂದಿದ್ದೀನಿ 1 ವಾರ ಹಿಂದೆ. ಅವಾಗ ಕೂಡ ಹೇಳಿದ್ರು ಹೇಗಿದ್ದೀರಾ ಅಂದಾಗ ಮೀಟ್ ಮಾಡಿದ್ರಲ್ಲ ಸರ್, ಅವಾಗ ಹೇಗಿತ್ತು? ಆರೋಗ್ಯದಲ್ಲಿ ಏನೋ ಸಮಸ್ಯೆ ಕಾಡ್ತಿತ್ತು ಹೇಗೆ? ಯಾಕಂದ್ರೆ 4 ದಿನ ಹಿಂದೆ ಸೀರಿಯಸ್ ಇತ್ತು ಅನ್ನೋದು. ಬಟ್ ಹೌದು, 1 ವಾರ ಹಿಂದೆ ಇರ್ಲಿಲ್ಲ. ಬಟ್ ವೀಲ್ ಚೇರ್ ಅಲ್ಲಿ ಓಡಾಡ್ತಾ ಇದ್ರು. ವೀಲ್ ಚೇರ್ ಅಲ್ಲಿ ಅವಾಗ ಸ್ವಲ್ಪ ಬೆನ್ನು ಜಾಸ್ತಿ ಇದೆ ಅಂತ ಹೇಳಿ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು. ಆಮೇಲೆ ದೇವೇಗೌಡರು ಸಾಹೇಬ್ ರೂಮ್ಗೂ ಬಂದ್ರು. ಅವಾಗ್ಲೂ ನಾನು ಜೊತೆಲ್ಲ ಕೂತಿದ್ದೆ. ನಾನು ರೂಮ್ಗೆ ಹೋಗ್ತೀನಿ ಅಂತ ಹೇಳಿ ಮಾತಾಡ್ಕೊಂಡು ಹೋದ್ರು. ಬಹುಶಃ ಈಗ ಒಂದು 5 ದಿವಸ ಹಿಂದೆ ಅವ್ರಿಗೆ ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿ ಸ್ವಲ್ಪ ಉಸಿರಾಟದ ತೊಂದರೆ ಆಗಿ ಚಿಕಿತ್ಸೆ ಪಡಿತಾ ಇದ್ರು ಅಂತ ಹೇಳಿ ಗೊತ್ತಾಯ್ತು. ಇವತ್ತು ನಾನು ಕೂಡ ಹಾಸ್ಪಿಟ್ಲ್ಗೆ ಹೋಗಿದ್ದೆ. 2 ಗಂಟೆವರೆಗೆ ಅಲ್ಲೇ ಇದ್ದೆ. ಸ್ವಲ್ಪ ಮೂವ್ಮೆಂಟ್ಸ್ ಎಲ್ಲ ಚೆನ್ನಾಗಿದ್ರು. ವೈದ್ಯರು ಕೂಡ ಹೇಳಿದ್ರು ಸ್ಪಂದಿಸ್ತಾ ಇದ್ದಾರೆ ಅಂತ. ಬಟ್ ದುರ್ಘಟನೆ ಇವತ್ತು ದೇವರು ಈ ರೀತಿಯಲ್ಲಿ ಒಂದು ಘಟನೆ ಆಗಿರತಕ್ಕಂಥದ್ದು.
ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ನನಗೆ. ಶರವಣ ಸರ್, ಈಗ ರಾಜಕೀಯ ವಿಚಾರ ಅಂತ ಬಂದಾಗ ದೇವೇಗೌಡರಿಗೆ ರಾಜಕೀಯವಾಗಿ ಯಾವ ರೀತಿಯಾಗಿ ಬೆನ್ನೆಲುಬು ಆಗಿದ್ರು ಅಂತೇಳಿ ನೋಡಿ, ಒಂದು ದೇವೇಗೌಡ ಸಾಹೇಬರು ಇಷ್ಟು ಎತ್ತರಕ್ಕೆ ಬೆಳಿಬೇಕಾಗಿದ್ರೆ ಚೆನ್ನಮ್ಮಾಜಿಯವರ ಪಾತ್ರ ಕೂಡ ಬಹಳ ಮುಖ್ಯವಾಗಿತ್ತು. ಅವ್ರು ಏನೇ ನಿರ್ಧಾರ ತಗೊಂಡ್ರು ಕೂಡ ಅದಕ್ಕೆ ಬೆನ್ನೆಲುಬಾಗಿ ಅವ್ರ ಜೊತೆಲಿ ನಿಲ್ತಾ ಇದ್ರು. ಅವರು ಏನೇ ಡಿಸಿಷನ್ ತಗೊಂಡ್ರು ಮುಂದಕ್ಕೆ ಹೋಗಿ ಅಂತ ಹೇಳಿ ಅವ್ರು ಬೆನ್ ತಟ್ಟಿ ಮುಂದೆ ಕಳಿಸ್ತಾ ಇದ್ರು. ಆ ಒಂದು ವಿಚಾರದಲ್ಲಿ ಮತ್ತೆ ದೇವರ ಒಂದು ಪೂಜೆ ಮಾಡಿ ಆ ಕುಟುಂಬಕ್ಕೆ ಆಶೀರ್ವಾದ ಪಡೆಯುವುದರಲ್ಲಿ ಚೆನ್ನಮ್ಮಾಜಿಯವರ ಪಾತ್ರ ಬಹಳ ಮುಖ್ಯವಾಗಿ ದೇವೇಗೌಡರು ಇಷ್ಟು ಎಲ್ಲಾ ರೀತಿಯಲ್ಲಿ 94 ವರ್ಷದಲ್ಲೂ ಕೂಡ ಇವತ್ತು ಸಕ್ರಿಯ ರಾಜಕಾರಣಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅವ್ರು ಕೆಲಸ ಮಾಡ್ಬೇಕಾದ್ರೆ ಚೆನ್ನಮ್ಮಾಜಿಯವರ ಪಾತ್ರ ಬಹಳ ಮುಖ್ಯವಾಗಿತ್ತು. ಆಮೇಲೆ ಅವ್ರು ಎಲ್ಲಿ ಕೂಡ ಪ್ರಚಾರ ತಗೊಂಡಿಲ್ಲ. ಅವರು ಒಂದು ಮಹಾ ತಾಯಿಯಾಗಿ ದೇವೇಗೌಡರ ಸಾಹೇಬರ ಧರ್ಮ ಪತ್ನಿಯಾಗಿ ಎಲ್ಲಾ ರೀತಿಯಲ್ಲಿ ಅವರು ಸ್ಪಂದಿಸ್ತಾ ಇದ್ರು. ಅವರ ಇನ್ನು ಯಾವ ತರ ಅಂದ್ರೆ ಅದು ಹೇಳಲಿಕ್ಕೆ ಆಗಲ್ಲ, ಆ ತರ ದೊಡ್ಡ ಗುಣ ಇರತಕ್ಕಂಥವ್ರು ಮಹಾ ತಾಯಿ ಅಂತಾನೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಶರವಣ ಸರ್, ಈಗ ನನಗೆ ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ರಾಜಕಾರಣದಿಂದ ದೊಡ್ಡ ಕುಟುಂಬ ಇದ್ರೂ ಕೂಡ ಇದುವರೆಗೂ ಚೆನ್ನಮ್ಮ ಅವರು ಈ ವಿಧಾನ ಪ್ರವೇಶ ಮಾಡಿದಾರಾ ಇಲ್ಲ ಅಂತೇಳಿ, ಯಾಕಂದರೆ ರಾಜಕೀಯ ಅನ್ನೋದು ಅಷ್ಟಕ್ಕಷ್ಟೇ ಅವರು ಯಾವುದೇ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಿರ್ಲಿಲ್ಲ. ಬಟ್ ಹೇಗೆ ಅಂದರೆ ವಿಧಾನಸೌಧಕ್ಕೆ ಪ್ರವೇಶ ಮಾಡಿದಾರಾ? ಬಂದಿದ್ದಾರೆ. ವಿಧಾನಸೌಧಕ್ಕೆ ಅವರು ಮುಖ್ಯಮಂತ್ರಿಯಾಗಿ ಪದವಿ ಪ್ರಮಾಣ ತಗೊಳ್ಳೋ ಟೈಮಲ್ಲಿ ಬಂದಿದ್ದಾರೆ ದೇವೇಗೌಡರು. ಮತ್ತೆ ಕುಮಾರಸ್ವಾಮಿ ಅವರು ಪದವಿ ಪ್ರಮಾಣ ತಗೊಳ್ಳೋ ಟೈಮಲ್ಲೂ ಬಂದಿದ್ದಾರೆ. ಅದನ್ನು ಹೊರತುಪಡಿಸಿ ಬೇರೆ ಯಾವತ್ತೂ ಬಂದಿಲ್ಲ. ಬೇರೆ ಯಾವುದೇ ಕಾರ್ಯ ಇಟ್ಕೊಂಡು ಮತ್ತೊಂದು ಮಗದೊಂದು ರಾಜಕೀಯವಾಗಿ ಇಂಟರ್ಫೇರ್ ಮಾಡೋದು, ಬೇರೆ ತರ ಮಾಡೋದು ಅವೆಲ್ಲ ಯಾವತ್ತೂ ಮಾಡಿಲ್ಲ ಅವರು. ನನ್ನನ್ನು ಕೂಡ ನೀವು ಹೋಗಿ ಮುಂದೆ ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಪಟ್ಟಿದ್ದೀರಾ ಅಂತ ಹೇಳಿ ನನಗೂ ಕೂಡ ಬಹಳಷ್ಟು ಒಂದು ಕಾನ್ಫಿಡೆನ್ಸ್ ತುಂಬಿ ನನಗೂ ಕೂಡ ಭುಜ ತಟ್ಟಿ ಆಶೀರ್ವಾದ ಮಾಡಿದ್ದಾರೆ. ಶರವಣ ಸರ್, ಹೆಂಗಂದ್ರೆ ಈಗ ಈ ದೇಶದ ಪ್ರಧಾನಿ ಆಗಿದ್ದವರು ಪತಿ ರಾಜ್ಯದ CM ಕೂಡ ಆಗಿದ್ರು ಕುಮಾರಸ್ವಾಮಿ ಅವರು. ಅಂದರೆ ಅದರ ಜೊತೆಗೆ ಮೊಮ್ಮಗ ಸಂಸದರು ಕೂಡ ಆಗಿದ್ರು, ಈಗ ಅಳಿಯರು ಕೂಡ ಸಂಸದರಾಗಿದ್ದಾರೆ. ಆದರೂ ಕೂಡ ಅಹಂ ಇಲ್ಲದೆ ಇರುವಂಥ ಸರಳ ಸಜ್ಜನಿಕೆ, ಸರಳ ಜೀವಿ. ಸೊ ಇದೆಲ್ಲ ನೋಡ್ತಾ ಇದ್ರೆ ಅಪರೂಪ ಇಂಥ ವ್ಯಕ್ತಿ ಸಿಗೋದು. ಹೌದು, ಇಂಥ ನಾನು ಹೇಳಿದ್ನಲ್ಲ ಮಹಾ ತಾಯಿ ಅಂತ ಹೇಳಿದ್ದೀನಿ. ಇಂಥ ಮಹಾ ತಾಯಿ ಇನ್ನೊಬ್ಬ ಚೆನ್ನಮ್ಮಾಜಿಯನ್ನ ನಾವು ಎಲ್ಲಿ ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಅವರ ಸ್ಥಾನವನ್ನ ತುಂಬುವಂತ ಕೆಲಸ ಯಾರ ಕೈಯಲ್ಲೂ ಆಗಲ್ಲ. ಚೆನ್ನಮ್ಮಾಜಿನೇ, ಅದನ್ನ ನಾನು ಮತ್ತೊಮ್ಮೆ ಹೇಳ್ತೀನಿ. ಮತ್ತು ದೇವೇಗೌಡರಿಗೆ ತುಂಬಾ ದೊಡ್ಡ ಶಕ್ತಿ, ಆ ಕುಟುಂಬದ ದೊಡ್ಡ ಕೊಂಡಿ ಇವತ್ತು ಕಳೆದೋಗಿದೆ. ಅದನ್ನ ಹೆಂಗೆ ಭರ್ತಿ ಮಾಡೋದು, ಹೆಂಗೆ ದುಃಖವನ್ನ ಭರಿಸೋದು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ನೋಡಿ, ದೇವೇಗೌಡರು ಕೊನೆ ಕ್ಷಣದಲ್ಲಿ ಏನೋ ಆ ಕುಂಕುಮವನ್ನ ಕೂಡ ಇಟ್ಟು ಅಲ್ಲೇ ಕಣ್ಣೀರ್ ಹಾಕಿದ್ದಾರೆ. ಅವರು ಜೀವ ಬಿಡೋ ಸಂದರ್ಭದಲ್ಲಿ ಕೂಡ ಜೊತೆಯಲ್ಲೇ ಇದ್ದಾರೆ. ಆದರ್ಶ ದಂಪತಿಗಳು. ನಿಜ. ಅದೇ ಸರ್, ಆದರ್ಶ ಅಂತಂದಾಗ ಈ ಇಳಿ ವಯಸ್ಸಿನಲ್ಲೂ ಕೂಡ ಜೊತೆಯಾಗಿ ಅವರು ಓಡಾಟವನ್ನು ಮಾಡ್ತಾ ಇದ್ರು. ಇಂದಿನ ಯುವ ಪೀಳಿಗೆಗೆ ನಿಜವಾಗ್ಲೂ ಕೂಡ ಆದರ್ಶ. ಹೌದು, ನಮ್ಮಂತವ್ರಿಗೆ ನೋಡಿ, ಮದುವೆಯಾಗಿ 6 ತಿಂಗಳು 1 ವರ್ಷಕ್ಕೆಲ್ಲ ನೀನಿರ್ಬೇಕು ಇಲ್ಲ ನಾನಿರ್ಬೇಕು ಅನ್ನೋ ಒಂದು ಪ್ರಪಂಚದಲ್ಲಿ ಮದುವೆ ಆಗೋಕ್ ಮುಂಚೆ ನೀನಿಲ್ಲ ಅಂದ್ರೆ ನಾನಿಲ್ಲ, ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ ಅಂತ ಹೇಳಿ ಮದುವೆ ಆಗ್ತಾರೆ. ಮದುವೆಯಾಗಿ 6 ತಿಂಗಳು 1 ವರ್ಷಕ್ಕೆಲ್ಲ ಪರಸ್ಪರ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗೇ ಇರಲ್ಲ. ಏನೋ ಒಂದು ವಿಚಾರಕ್ಕೆ ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಇರುವಂತ ಗಂಡನ ಹೆಂಡತಿ ಮರ್ಡರ್ ಮಾಡೋದು, ಹೆಂಡತಿನ ಗಂಡ ಮರ್ಡರ್ ಮಾಡುವಂತ ಈ ಪ್ರಪಂಚದಲ್ಲಿ ಇಂಥ ದಂಪತಿಯರು, ಆದರ್ಶ ದಂಪತಿಗಳು ಈ ಇಳಿಯ ವಯಸ್ಸಲ್ಲಿ ಕೂಡ ಇದಾರೆ ಅನ್ನೋದು ನಿಜವಾಗ್ಲೂ ನಮ್ಮಂತ ಯುವಕರಿಗೆ ಅದೊಂದು ಮಾದರಿ, ಒಂದು ಆದರ್ಶ ದಂಪತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸತ್ಯ ಸರ್. ಶರವಣ ಸರ್, ನೀವು ಹೋಗಿದ್ರಾ ಆಸ್ಪತ್ರೆಗೆ? ಹೋಗಿದ್ದೀರಾ ಹೇಗೆ? ಹೌದು, ಮಧ್ಯಾಹ್ನ ಎಲ್ಲ ಅಲ್ಲೇ ಇದ್ದೆ. ಈಗ ಬೇರೆ ಕೆಲ್ಸದಲ್ಲಿ ಅಲ್ಲಿ ಮನೆ ಹತ್ರ ಬರ್ತಾ ಇದೆ ಪಾರ್ಥಿವ ಶರೀರ, ಅಲ್ಲಿಗೆಲ್ಲ ಪ್ರಿಪರೇಷನ್ ನಡೀತಾ ಇದೆ. ನಾಳೆ ಕೂಡ ಪಕ್ಷದ ಕಚೇರಿಯಲ್ಲಿ ಕೂಡ ಅಂತಿಮ ದರ್ಶನಕ್ಕೆ ಎಲ್ಲಾ ಕಾರ್ಯಕರ್ತರಿಗೆ, ಅವರ ಅಭಿಮಾನಿಗಳಿಗೆ ಎಲ್ಲ ಕೂಡ ವ್ಯವಸ್ಥೆ ನಡೀತಾ ಇದೆ. ಅದಾದ ನಂತರ ನಾಳೆ ಸಾಯಂಕಾಲ ಅವರ ಹುಟ್ಟೂರಿಗೆ ಹಾಸನ ಜಿಲ್ಲೆಗೆ ತೆಗೆದುಕೊಂಡು ಹೋಗ್ತಾರೆ. ನೋಡ್ಬೇಕು. ರೇವಣ್ಣ ಅವರು ಕೂಡ ಡೆಲ್ಲಿಯಿಂದ ಬರ್ತಾ ಇದ್ದಾರೆ. ಮೋಸ್ಟ್ಲಿ ಸೋಮವಾರಕ್ಕೆ ಈ ಕಾರ್ಯ ಮಾಡಬಹುದು ಅಂತ ಅನ್ಕೊಂಡಿದೀನಿ. ಅವರ ಕುಟುಂಬ ಸದಸ್ಯರೆಲ್ಲ ಮಾತಾಡಿ ನಿರ್ಧಾರ ತಗೋತಾರೆ.
ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.